ಎಲ್ಲರಿಗೂ ನಮಸ್ಕಾರ. ನಮ್ಮ ಪಂಚಾಮೃತ ಸಂಗೀತ ಅಕಾಡೆಮಿಯ ತಿಂಗಳ ನಿರಂತರ ಕಾರ್ಯಕ್ರಮ ಇಂಚರ 121 ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು ನಮ್ಮ ಅಕಾಡೆಮಿಯ ಗೌರವಾಧ್ಯಕ್ಷರಾದಂತಹ ಶ್ರೀ ಎಂ ಚಂದ್ರಶೇಖರ್ ಅವರಿಗೆ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀವಿ. ಕಲಾ ಪೋಷಕರು, ಚಿಂತಕರು, ನಗರದ ಪ್ರತಿಷ್ಠಿತ ಮಹಾವಿದ್ಯಾಲಯವಾದ ರಾಣಿ ಅಮ್ಮಣ್ಣಿ ಕಾಲೇಜಿನ ಉಪನ್ಯಾಸಕರಾದಂತಹ ಶ್ರೀಮತಿ ಅರುಣಾ ಅವರು ವೇದಿಕೆ ಬರಬೇಕು. ಅನನ್ಯ ಪ್ರತಿಭೆ, ಕರ್ನಾಟಕ ಸರ್ಕಾರ ನಡೆಸಿದ ಪ್ರತಿಭಾ ಕಾರಂಜಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಗವದ್ಗೀತೆಯಲ್ಲಿ ಮೊದಲ ಬಹುಮಾನ ಪಡೆದ ಇಂದಿನ ಕಾರ್ಯಕ್ರಮದಲ್ಲಿ ಶೋಕಪಟ್ಟಣರಾಗಿರುವ ಅಕ್ಷಯ್ ಎಂ ಭಾರದ್ವಾಜ್ ಅವರಿಗೆ ನಮ್ಮ ಆತ್ಮೀಯವಾದ ಹಿರಿಯ ಕಮಿಟಿಗಳಾದ ಎಸ್ ನಾರಾಯಣ ಅವರಿಗೆ ನಮ್ಮ ಆತ್ಮೀಯವಾದ ಸ್ವಾಗತ. ಸಂಗೀತ ಸಂಯೋಜಕಿ ಗಾಯಕಿ ಶ್ರೀಮತಿ ಅಪರ್ಣಾ ಪ್ರಸನ್ನ ಅವರಿಗೆ ನಮ್ಮ ಅಕಾಡೆಮಿಯ ಪರವಾಗಿ ನಮ್ಮ ಶ್ಲೋಕ ಪಠಣಕ್ಕೆ ಶ್ಲೋಕಾರ್ಥ ನೀಡಲು ಆಗಮಿಸಿರುವ ಶ್ರೀಮತಿ ನವ್ಯಾ ಪಿ ಅವರಿಗೆ ನಮ್ಮ ಆತ್ಮೀಯವಾದ ಸ್ವಾಗತ. ಉಪನ್ಯಾಸಕ, ಕವಿ, ನಿರೂಪಕ ಹೀಗೆ ಹಲವಾರು ಪ್ರತಿಭೆಗಳ ಸಂಗಮವಾಗಿರುವ ವಿಜಯ್ ಕುಮಾರ್ ಅವರಿಗೆ ನಮ್ಮ ಆತ್ಮೀಯವಾದ ಸ್ವಾಗತ. ಅಂತರ್ಜಾಲ ಪ್ರಚಾರಕರು, ನಿರೂಪಕರು ಹಾಗೂ ಸಂಘಟಕರಾದಂತಹ ಹಾಗೂ ಇತ್ತೀಚೆಗೆ ವೈವಾಹಿಕ ಜೀವನದ 25 ವರ್ಷಗಳು ಪೂರೈಸಿಕೊಂಡ ಇತ್ತೀಚೆಗೆ ವೀರಯೋಧ ಹಾಗೂ ಇತ್ತೀಚೆಗೆ ನಮ್ಮನ್ನು ಅಗಲಿದ ಹುತಾತ್ಮ ಕ್ಯಾಪ್ಟನ್ ಪ್ರಾಂಜಲ್ ಹಾಗೂ ಟಿ.ಕೆ. ಶಿವಣ್ಣ ಹಿರಿಯ ಗಾಯಕರು, ಸಂಯೋಜಕರು, ಇವರಿಗೆ 1 ನಿಮಿಷದ ಮೌನಾಚರಣೆ. ಧನ್ಯವಾದಗಳು. ಟಿ.ಕೆ. ಶಿವಣ್ಣ ಯಾರು ಅಂತ ಹೇಳಿದ್ರೆ ನಿಮ್ಮ ಗುರುಗಳಿದ್ದಾರಂತ ಗಾಯತ್ರಿ ಅವರ ಗುರುಗಳು. ಅವ್ರ ಬಗ್ಗೆ ಒಂದೆರಡು ದಿನವನ್ನ ವಿಜಯ್ ಕುಮಾರ್ ಅವರಿಂದ. ಎಲ್ರಿಗೂ ಆತ್ಮೀಯವಾದ ನಮಸ್ಕಾರ. ಶ್ರೀಯುತ ಟಿ.ಕೆ. ಶಿವಣ್ಣವರ ಪರಿಚಯ ನಿಜ ಹೇಳಬೇಕು ನನಗಿಲ್ಲ. ಗಾಯತ್ರಿ ಅವರ ಗುರುಗಳು ಅನ್ನೋ ದೃಷ್ಟಿಯಿಂದ ನಮ್ಮ ಸಂಸ್ಥೆಗೆ ಅವರು ಹೆಚ್ಚು ಬೇಕಾದವರಾಗ್ತಾರೆ. ಇಲ್ಲದೆ ಇದ್ರೆ ಬಹುಶಃ ಅವ್ರ ಹೆಸರನ್ನ ಹೆಚ್ಚು ಕೇಳಿದವರು ಇಲ್ಲಿ ಅಷ್ಟೊಂದು ಜನ ಇಲ್ಲ, ವಿದ್ಯಾರ್ಥಿಗಳು ಮಾತ್ರ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ಇವತ್ತು ನಿಮ್ಮ ಗುರುವಿನ ಗುರು ಅವರ ಒಂದು ನಿಧನದ ವಾರ್ತೆ ಬೇಸರ ತರುವಂತಹ ವಿಷಯನೇನೆ. ಆದ್ರೆ ತುಂಬು ಜೀವನ ನಡೆಸಿದವರು, 83 ವರ್ಷಗಳಾಗಿತ್ತು ಅವರಿಗೆ. ತುಮಕೂರು ಜಿಲ್ಲೆಯವರು, ಮೂಲತಃ ತುಮಕೂರಿನಲ್ಲಿ ಇದ್ದವರು. ಅವರ ತಂದೆಯವರು ಶ್ರೀಯುತ ಕರಿಯಣ್ಣವರು ಮತ್ತು ಅವರು ಪ್ರೈಮರಿ ಶಾಲೆ ಉಪಾಧ್ಯಾಯರಾಗಿದ್ದರು ಮತ್ತು ತಾಯಿ ವೆಂಕಟಲಕ್ಷ್ಮಮ್ಮ ಅವರು. ಇವರು ಪದವಿಯನ್ನ ತುಮಕೂರಿನಲ್ಲೇ ಪಡೆದಂಥವ್ರು ಶಿವಣ್ಣವರು. ವಿದ್ಯಾಭ್ಯಾಸವನ್ನು ಅಲ್ಲೇ ಮಾಡಿ ತಮ್ಮ ಸ್ವಂತ ಸುಂದರನ್ನು ಅವರ ಸ್ನೇಹಿತ ಅವರ ಸಹಾಯದಿಂದಾಗಿ ಅವರು MA ಕೂಡ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಮಾಡಿ ಮುಗಿಸಿದ್ರಂತೆ. ಕುವೆಂಪುರವರ ಪುತ್ರಿ ಶ್ರೀಮತಿ ಇಂದುಕಲಾ ಅಂತ ಅವರ ಮಗಳು, ಕುವೆಂಪು ಮಗಳು, ಅವರು MA ತರಗತಿಯಲ್ಲಿ ಇವರ ಸಹಪಾಠಿಯಾಗಿದ್ರು ಅಂತ. ಅಂದ್ರೆ ಯೋಚನೆ ಆ ಕಾಲದಲ್ಲಿ ಅವರ ಜೊತೆಗೆ ಓದದಂತಹ ಒಂದು ಪುಣ್ಯ ಇತ್ತು. ಅಂದ್ರೆ ಆ ಮೂಲಕವಾಗಿ ಕುವೆಂಪು ಕೂಡ ಹತ್ರ ಆಗಿದ್ರು ಅಂತ ಅನಿಸ್ತದೆ ಇವರಿಗೆ. ಅಷ್ಟು ಮಾತ್ರ ಅಲ್ಲ, ಅವರು ಆ ವಯಸ್ಸಿನಿಂದ, ಕಿರಿಯ ವಯಸ್ಸಿನಿಂದ ಕೂಡ ಆಟೋಟಗಳಲ್ಲಿ ಕೂಡ ಬಹಳ ಮುಂದೆ ಇದ್ದಂಥವರು. ಪದವಿ ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ ಕೂಡ ಇವರು ಕೆಲವು ಆಟಗಳಲ್ಲಿ ಚಾಂಪಿಯನ್ ಕೂಡ ಆಗಿದ್ದು ಅದರ ಒಂದು ಪ್ರತಿಭೆಯನ್ನ ಕೂಡ ತೋರಿಸುತ್ತೆ ಅಂತ ನಾವು ಭಾವಿಸ್ಬೋದು. ಹಾಗೆ ಅವರ ತಂದೆಯಿಂದ ಹಾಡುಗಾರಿಕೆಯನ್ನ ಇವರು ಕಲಿತಿದ್ರು. ಹಾಗೆ ಕಲಿತಂತಹ ಹಾಡುಗಾರಿಕೆಯಿಂದ ಸುಮಾರು 100 ಭಾವಗೀತೆಗಳಿಗೆ ಅವರೇ ರಾಗ ಸಂಯೋಜನೆ ಮಾಡಿದ್ರು ಕೂಡ. ಕನ್ನಡದ ಸಾಧಾರಣ ಎಲ್ಲ ಕವಿಗಳು ಅಂತ ಇಟ್ಕೋಬಹುದು, ಎಲ್ಲ ಕವಿಗಳ ಕವನಗಳನ್ನ ಅವರು ಸುಶ್ರಾವ್ಯವಾಗಿ ಹಾಡ್ತಾ ಇದ್ರು ಅಂತ ಕೂಡ ಹೇಳ್ತಾರೆ. ಶ್ರೀಯುತರು ತಿಪಟೂರಿನ ಕಲ್ಪತರು ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದ್ರು. ಸುಮಾರು 30 ವರ್ಷ ಅಲ್ಲಿ ಸೇವೆ ಸಲ್ಲಿಸಿದವರಾಗಿದ್ರು. 100 ಶಿಷ್ಯರಿಗೆ ಉಚಿತವಾಗಿ ಇವರು ಭಾವಗೀತೆಗಳನ್ನ ಹೇಳ್ಕೊಡ್ತಾ ಇದ್ರು. ಅದು ಬಹಳ ದೊಡ್ಡ ವಿಷಯ. ಆ ಕಾಲದಿಂದಲೇ ಅದನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಆಗ ಭಾವಗೀತೆಗಳು ಹೆಚ್ಚು ಉಚ್ಚರಾಯ ಸ್ಥಿತಿಯಲ್ಲಿ ಇದ್ದ ಕಾಲ. ಕಾಳಿಂಗರಾವ್ ಇರಬಹುದು, ಅನಂತ ಸ್ವಾಮಿ ಇರಬಹುದು, ಅವರೆಲ್ಲ ಹಾಡ್ತಾ ಇದ್ದಂತ ಕಾಲ. ಆಗ ಅದಕ್ಕೆ ಹೆಚ್ಚು ಮಹತ್ವವೂ ಕೂಡ ಇತ್ತು. ಆಗ ಇವರು ಉಚಿತವಾಗಿ ಕಲಿಸ್ಕೊಡ್ತಾ ಇದ್ರು ಎಷ್ಟೋ ಶಿಷ್ಯರಿಗೆ. ಬರೀ ನಮ್ಮ ದೇಶ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಕೂಡ ಅವರ ಅನೇಕ ಶಿಷ್ಯರು ಇದ್ದಾರೆ. ಇಲ್ಲಿ ಗಾಯತ್ರಿ ಅವರು ಇದ್ದ ಹಾಗೆ ಅವರು ಕೂಡ ಅವರ ಶಿಷ್ಯರಿಗೆ ಅದನ್ನ ದಾಟಿಸ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವರು ನಾಟಕಗಳನ್ನ ರಚನೆ ಮಾಡಿದವರು ಕೂಡ 2 ನಾಟಕ ರಚನೆ ಮಾಡಿದ್ದಾರೆ.
ಮದಲಿಂಗ ಅನ್ನುವಂತಹ ಒಂದು ಕರಪಾಲ ರೂಪಕ, ಇದು ಜಾನಪದ ಶೈಲಿಯ ಒಂದು ನಾಟಕ, ಅದರ ನಾಟಕವನ್ನ ಮಾಡಿದ್ದಾರೆ. ಹಾಗೆ ಪಾರ್ವತಮ್ಮ ರಾಜಕುಮಾರ ಪ್ರಶಸ್ತಿ ಕೂಡ ಆ ನಾಟಕಕ್ಕೆ ಬಂದಿರೋದು ವಿಶೇಷವಾದ್ದು ಇದು ಕೂಡ. ಹಾಗೆ ಕಲಿಬಂಠ ಅನ್ನುವಂತಹ ಒಂದು ಚೌಡಿಕೆ ರೂಪದ ನಾಟಕ, ಅದು ಮತ್ತೆ ಜಾನಪದೀಯ ನಾಟಕ, ಅದರ ಒಂದಷ್ಟು ಪ್ರದರ್ಶನಗಳನ್ನು ಕೂಡ ಇವರು ಅಲ್ಲೆಲ್ಲ ಮಾಡಿಕೊಟ್ಟಿದ್ದಾರೆ. ಇವರಿಗೆ ಅಲ್ಲಿಯ ಸ್ಥಳೀಯ ನೂರಾರು ಸಂಸ್ಥೆಗಳು ಇವ್ರನ್ನ ಗೌರವಿಸಿ ಇವರಿಗೆ ಅನೇಕ ಸನ್ಮಾನಗಳನ್ನ ಮಾಡಿರೋದು ಕೂಡ ಗಮನಕ್ಕೆ ಬರುತ್ತೆ. ದಾರಾ ಬೇಂದ್ರೆ ಇರ್ಬೋದು, ನರಸಿಂಹಸ್ವಾಮಿ ಅವರು ಇರ್ಬೋದು, ಮತ್ತು ಶಿವರುದ್ರಪ್ಪನವರು ಇರ್ಬೋದು, ಅವರೆಲ್ಲ ಇವರು ಹಾಡುವಾಗ ಎದುರಿಗೆ ಇದ್ದು ಕೇಳಿ ಮೆಚ್ಚುಗೆಯನ್ನ ಸೂಚಿಸಿದಂತವ್ರು ಅನ್ನೋದು ಕೂಡ ಒಂದು ದೊಡ್ಡ ವಿಷಯ ಕೂಡ ಆಗುತ್ತೆ. ಇಂತಹ ಒಬ್ಬ ಹಿರಿಯರು ಅವರ ಶಿಷ್ಯೆಯ ಹತ್ರ ನೀವೆಲ್ಲ ಕಲಿತಾ ಇದ್ದೀರಾ, ಅದು ಒಂದು ದೊಡ್ಡ ವಿಷಯನೇ ನಿಜವಾಗ್ಲೂ ಕೂಡ. ಗಾಯತ್ರಿ ಅವರು ಆ ದೃಷ್ಟಿಯಿಂದ ಏನಾದ್ರು ವಿಶೇಷವಾದ ಅನುಭವ ಅಥವಾ ಅವ್ರ ಬಗ್ಗೆ ಏನಾದ್ರು ಒಂದ್ ಎರಡು ಮಾತು ಹೇಳೋದಿದ್ರೆ ನೀವು ಹೇಳ್ಬೋದು. ನೀವು ಹತ್ರದಿಂದ ನೋಡಿದವರು, ನೀವು ಹೇಳಿದ್ರೆ ಅದಕ್ಕೆ ಹೆಚ್ಚು ಅರ್ಥ ಇರುತ್ತೆ. ಇಲ್ಲದಿದ್ರೆ ಇದು ನಾನು ಹೇಳಿದ್ದು ಮೂರನೇ ವ್ಯಕ್ತಿ ಆಗುತ್ತೆ. ನೀವೊಂದ್ ಎರಡು ಮಾತನ್ನ ಮಾತನಾಡಿ. ಹಾಡು ಹೇಳುವಾಗ ಹೇಳ್ತೀರಾ? ಹಾಡು ಹೇಳುವಾಗ ಅವ್ರ ಬಗ್ಗೆ ಮಾತನಾಡ್ತಾರಂತೆ. ಅವರು ಮಾತನಾಡಿದ್ರೆ ಸ್ವಲ್ಪ ಭಾವುಕರಾಗ್ಬಿಡ್ತಾರೆ ಅಂತ ಕೇಶವರವ್ರು ಇದನ್ನ ನನಗೆ ಕೊಟ್ಟರು, ಅವರು ಹೇಳಕ್ಕಾಗಲ್ಲ, ನೀವು ಶುರು ಮಾಡ್ಬಿಡಿ ಆಮೇಲೆ ಅವ್ರು ತಗೊಳ್ತಾರೆ ಅಂತ. ಹಾಗಾಗಿ ನಾನು ಹೇಳ್ಬೇಕಾಯ್ತು. ಧನ್ಯವಾದ. ವಿಜಯ್ ಕುಮಾರ್ ಅವರಿಗೆ ಧನ್ಯವಾದಗಳು. ಟಿ ಕೆ ಶಿವಣ್ಣ ಸಂಯೋಜನೆಯ ಒಂದು ಕುವೆಂಪು ವಿರಚಿತ ಒಂದು ಗೀತೆ, ನಿನ್ನ ಆಶೀರ್ವಾದ. ಟಿ ಕೆ ಶಿವಣ್ಣ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು 5ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ. ನಾನೆಲ್ಲೋ ಒಂದು ಕಾಂಪಿಟೇಷನ್ ಅಲ್ಲಿ ಹಾಡು ಹೇಳಿದ್ದನ್ನ ನೋಡಿ ಅವರು ಧ್ವನಿ ಚೆನ್ನಾಗಿದೆ ಅಂತ ಹೇಳಿ ಕರ್ಕೊಂಡು ಹೋಗಿ ಕಲಿಸಿದ್ರು. ಕನ್ನಡ ಭಾವಗೀತೆಗಳು ಅಂದ್ರೆ ಏನು ಅಂತಾನೆ ನಂಗೆ ಅರ್ಥ ಆಗಿದ್ದು ಅವಾಗ. ಇದೇ ನನ್ನ ಭಿನ್ನಹ ಅಂತ ಮೊದಲು ಕುವೆಂಪು ಅವ್ರದ್ದು ಫಸ್ಟ್ ಕಲಿಸಿದ್ರು. ಈಗ ಹೇಳ್ತಾ ಇರೋ ಹಾಡನ್ನ ನಿನ್ನ ಆಶೀರ್ವಾದ ಅವರೇ ಹೇಳ್ಕೊಟ್ಟಿರೋದು, ರಾಗ ಸಂಯೋಜನೆನೂ ಅವರೇ ಮಾಡಿರೋದು. ಅವರು ಕಲ್ಪತರು ಕಾಲೇಜಲ್ಲಿ ಕನ್ನಡ ಪ್ರೊಫೆಸರ್ ಆಗಿದ್ರು. ಏನೋ ಒಂದು ಪೈಸಾನು ತಗೊಳ್ದ ಹಾಗೆ ಎಲ್ಲಾ ಮಕ್ಳಿಗೂ ಹಾಡುಗಳು ಹೇಳ್ಕೊಡ್ತಾ ಇದ್ರು. ಯಾರು ಚೆನ್ನಾಗಿ ಹಾಡ್ತಾರೆ ಅವ್ರಿಗೆಲ್ಲ ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಮಾಡ್ಕೊಂಬಂದ್ರು. ಆ ಹಾಡುಗಳನ್ನೇ ನಾನು ಇವಾಗ ಎಲ್ಲಾರ್ಗು ಹೇಳ್ಕೊಡೋ ಒಂದು ಅವಕಾಶ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನಿನ್ನ ಆಶೀರ್ವಾದ ಪರಿವೇಶ ಮೂರ್ತಿರಲಿ ನನ್ನನು ಸದಾ, ನಿನ್ನ ಆಶೀರ್ವಾದ ಪರಿವೇಶ ಮೂರ್ತಿರಲಿ ನನ್ನನು ಸದಾ, ನನ್ನ ಭಕ್ತಿಯ ಬಳ್ಳಿ ಮಲರಾಂತು ಸುತ್ತಿರಲಿ ನಿನ್ನನು ಸದಾ, ನನ್ನ ಹೃದಯದ ತುಂಬಿ ನಿನ್ನಡಿಯ ಮಧುರತೆಗೆ ಹಾರಲಿ ಸದಾ, ನಿನ್ನ ಆಶೀರ್ವಾದ ಪರಿವೇಶ ಮೂರ್ತಿರಲಿ ನನ್ನನು ಸದಾ, ನನ್ನ ಸಾಂತತೆ ನಿನ್ನ ಅನಂತತೆಯ ನೆಡೆ ಬಿಡದೆ ಹೀರಲಿ ಸದಾ, ನನ್ನ ವ್ಯಕ್ತಿತೆ ನಿನ್ನ ವ್ಯಕ್ತಿತ್ವ ಸಾಗರದಿ ತೇಲಲಿ ಸದಾ, ನಿನ್ನ ಆಶೀರ್ವಾದ ಪರಿವೇಶ ಮೂರ್ತಿರಲಿ ನನ್ನನು ಸದಾ, ನನ್ನ ಕರ್ಮಗಳೆಲ್ಲ ನಿನ್ನ ಋತಮಾರ್ಮವನೆ ಹೋಲಲಿ ಸದಾ, ನನ್ನ ನಶ್ವರವೆಲ್ಲ ನಿನ್ನ ನಿತ್ಯತೆಗಾಗಿ ಸಾಯಲಿ ಸದಾ, ನಿನ್ನ ಆಶೀರ್ವಾದ ಪರಿವೇಶ
ಮುತ್ತಿರಲಿ ನನ್ನನು ಸದಾ. ಗೀತ ನಮನ ಸಲ್ಲಿಸಿದ ಅವರಿಗೆ ಧನ್ಯವಾದಗಳು. ಈಗ ದೀಪ ಪ್ರಜ್ವಲನೆ, ಇದು ಒಂದು ಹಂತ ಮುಗಿಯಲಿ ಅಂದ್ಬಿಟ್ಟು ದೀಪ ಪ್ರಜ್ವಲನೆ ಮಾಡಿರಲಿಲ್ಲ. ಎಲ್ಲ ಗೆಳೆಯರು ದೀಪ ಪ್ರಜ್ವಲನೆ ಮಾಡಿಕೊಟ್ಟೆ ಸ್ವಲ್ಪ ಈ ಕಡೆ ತಿರ್ಕೋಬೇಕು ಸರ್. ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈಗ ಭಗವದ್ಗೀತೆಯ ಮತ್ತೊಂದು ಗೀತೆ ಗಾಯತ್ರಿ ಕೇಶವರಿಂದ. ಎಲ್ಲ ಜ್ಞಾನಗಳಲ್ಲಿ ಇದುವೇ ಸುಜ್ಞಾನ, ಸಂಗೀತ ಮತ್ತು ಗಾಯನ ಗಾಯತ್ರಿ ಕೇಶವ. ಎಲ್ಲ ಜ್ಞಾನಗಳಲ್ಲಿ ಇದುವೆ ಸುಜ್ಞಾನ, ಬಲ್ಲವರು ಹೊಂದಿರುವ ನಿಜ ಸಿದ್ಧಿತಾಣ. ಎಲ್ಲ ಜ್ಞಾನಗಳಲ್ಲಿ ಇದುವೆ ಸುಜ್ಞಾನ, ಬಲ್ಲವರು ಹೊಂದಿರುವ ನಿಜ ಸಿದ್ಧಿತಾಣ. ಇದನ್ನು ಪಡೆದಾತನಿಗೆ ಭಾವನನ್ನಂತೆ ಸೃಷ್ಟಿ ಪ್ರಳಯಗಳಲ್ಲಿ ಇವಕ್ಕಿಲ್ಲ ಚಿಂತೆ. ಇದನ್ನು ಪಡೆದಾತನಿಗೆ ಭಾವನನ್ನಂತೆ ಸೃಷ್ಟಿ ಪ್ರಳಯಗಳಲ್ಲಿ ಇವಕ್ಕಿಲ್ಲ ಚಿಂತೆ. ಎಲ್ಲ ಜ್ಞಾನಗಳಲ್ಲಿ ಇದುವೆ ಸುಜ್ಞಾನ. ಬ್ರಹ್ಮ ಜನನದ ಮೂಲ ನಾನದರ ತೇಜ, ಈ ಜೀವ ಜಡ ಜಾಲ ಪ್ರಕೃತಿಯ ಬೀಜ. ಬ್ರಹ್ಮ ಜನನದ ಮೂಲ ನಾನದರ ತೇಜ, ಈ ಜೀವ ಜಡ ಜಾಲ ಪ್ರಕೃತಿಯ ಬೀಜ. ಎಲ್ಲ ಜ್ಞಾನಗಳಲ್ಲಿ ಇದುವೆ ಸುಜ್ಞಾನ. ಸತ್ವರಜಸ್ತಮವೆಂಬ ತ್ರಿಗುಣಗಳ ಬೆಸುಗೆ ಹೊತ್ತು ಬಂದಿದೆ ಜೀವ ಮತ್ತೆ ಈಳೆಗೆ. ಸತ್ವರಜಸ್ತಮವೆಂಬ ತ್ರಿಗುಣಗಳ ಬೆಸುಗೆ ಹೊತ್ತು ಬಂದಿದೆ ಜೀವ ಮತ್ತೆ ಈಳೆಗೆ. ಎಲ್ಲ ಜ್ಞಾನಗಳಲ್ಲಿ ಇದುವೆ ಸುಜ್ಞಾನ, ಬಲ್ಲವರು ಹೊಂದಿರುವ ನಿಜ ಸಿದ್ಧಿತಾಣ. ನಿಜ ಸಿದ್ಧಿತಾಣ, ನಿಜ ಸಿದ್ಧಿತಾಣ. ಗಾಯತ್ರಿ ಅವರಿಗೆ ಧನ್ಯವಾದಗಳು. ನಮ್ಮ ಅಕಾಡೆಮಿಯ ಪೋಷಕರಾಗಿದ್ದ ಶ್ರೀಮತಿ ಶಂಕರಮ್ಮನವರ ಸ್ಮರಣಾರ್ಥ ಸಂಪ್ರದಾಯದ ಹಾಡುಗಳು ಅಕಾಡೆಮಿ ವಿದ್ಯಾರ್ಥಿಗಳಿಂದ. ಇದು ರಾಮದೇವ್ರ ಕಥೆದು. ಅಮ್ಮ ಶನಿವಾರ ಹೇಳ್ಕೊಡ್ತಾ ಇದ್ರು. ಅದನ್ನ ನಾನು ಇವ್ರುಗಳಿಗೆ ಹೇಳ್ಕೊಡ್ತೀನಿ. ಒಂದು ಹೇಳಕ್ ಟ್ರೈ ಮಾಡ್ತೀವಿ, ಹೇಗ್ ಬರುತ್ತೋ ನೋಡೋಣ. ಏನ್ ಬರುತ್ತೆ ಹಾಗೆ ಬರುತ್ತೆ. ಮೂಷಕ ವಾಹನ ಮೋದಕ ಪ್ರಿಯವರ ಈಶ ಪುತ್ರ ವಿಘ್ನೇಶ್ವರನೇ, ಪಾಶಾಂಕುಶಧರ ಕೊಡುಗೆ ನಗೆ ಮತಿ ಮೋಕ್ಷದಾಯಕ ರಾಮ ಪೂಜೆಗೈವೆ. ವಾಣಿ ಬ್ರಹ್ಮನ ರಾಣಿ ವೀಣಾ ಪುಸ್ತಕ ಪಾಣಿ ಕಾರುಣ್ಯ ನಿಧಿ ಶಾರದೆ
ಕಲಿಯೇ ನೀನು. ದೀನಾಳ ಜಿಹ್ವೆಲಿ ಮಾಡದೆ ನೆಲೆಸಮ್ಮ, ರಾಮ ಜಾನಕಿ ಪೂಜಾ ಪದನ ಬೇಳ್ವೆ. ಮಾತಾ ಪಿತಾ ಅತ್ತೆ ಮಾವಲಿ ಕೊಂದಿಸಿ, ಪ್ರೀತಿ ಇಂಪತಿಯ ಪಾದಕ್ಕೆ ಮಣಿದು, ಶ್ರೀ ಸದ್ಗುರು ಪಾದಕ್ಕೊಂದನೆಯನ್ನೇ ಮಾಡಿ, ಸೀತಾರಾಮರ ಅರ್ಚನೆ ಬೇಡುವೆನು. ಮನವೆಂಬೋ ಮಂದಾಕಿನಿ ನದಿಯಲಿ ಮಿಂದು, ಮಲಿನ ವೃತ್ತಿಯ ಕಡೆದು ಮಡಿಯ ನುಟ್ಟು, ಕ್ಷಮೆದಾಮೆ ಎಂಬೋ ಶುದ್ಧ ಚಮನ ಮಾಡಿ, ಗುರುಬೋಧೆ ಪಂಚಾಕ್ಷರಿ ಜಪಿಸಿ, ಹೃದಯ ಮಂಟಪವನ್ನು ಅನುಭವಿ ಸಾರಿಸಿ, ಹರಿಷಡ್ವರ್ಗ ಗಂಡನಿದು ಬಿಟ್ಟು, ಅನುವಾಗಿ ಕಾರಣೆ ತುಂಬುವೆ ನಾನೀಗ, ಭವ ಪರಿಹಾರನ ಪೂಜೆಗೀಗ. ಅಷ್ಟಮದ ಮತ್ಸರವನ್ನೇ ನಾನು ಕೊಟ್ಟಿ ರಂಗವಲ್ಲಿಯ ನೀಡುವೆ, ವಿಚಿತ್ರದ ಪದ್ಮವ ರಚಿಸುವೆ ನಾನೀಗ, ಭಕ್ತ ವತ್ಸಲ ರಾಮ ಜಾನಕಿಗೆ. ಪೂರ್ಣನಾದವನಿಗೆ ಧ್ಯಾನ ವಾಹನನಿಗೆ, ಆಸನ ಪಾದಾರ್ಘ್ಯದಿಂದ, ಆತ್ಮನ್ಯ ಪ್ರಾಣ ಪ್ರತಿಷ್ಠೆಯ ಮಾಡುವೆ, ದೀನ ರಕ್ಷಕ ಸೀತಾರಾಮನಿಗೆ. ನಿರ್ಮಲ ರೂಪಗೆ ನಾನಾ ತೀರ್ಥಗಳಿಂದ ಸ್ನಾನವಾಗೈಸಿನ ಸಂಭ್ರಮದಿ, ಆನಂದದಿಂದ ಪೀಠವ ಸ್ವಾಮಿ ಶ್ರೀರಾಮ ಗರ್ಪಿಸುವೆ. ಏಕರೂಪನಿಗೆ ಭಾರತಿ ಕಾಕುತ್ಸ ತಿಲಕಗೆ ಪಂಚಾರತಿ, ಸೀತಾಪತಿ ರಾಮಗೆ ಕುಂಭಧಾರತಿಯನ್ನು ಪ್ರೀತಿಯಿಂದ ತಂದೆತ್ತುವೆನು. ಹರಿಹರಿ ಎನ್ನುತ್ತ ಹರಿವಾಣದಲ್ಲಿ ಷಡ್ರಾಸ ಶಾಲ್ಯ ಅನ್ನವನಿರಿಸಿ, ನೊರೆ ಹಾಲು ಸಕ್ಕರೆ ಎಳನೀರು ಫಲಗಳ ಪರಮ ಪುರುಷ ರಾಮ ಗರ್ಪಿಸುವೆ. ಮಂಗಳ ಮಹಿಮಗೆ ತಾಂಬೂಲವ ತಂದು ಸಂಭ್ರಮದಿಂದ ನಾನರ್ಪಿಸುವೆ. ಸಿಂಧು ಶಯನ ಶ್ರೀರಾಮರ ನೋಡಿ ಕಂಗಳಿಂದಲೇ ನೋಡಿ ನಲಿದಾಡುವೆ. ಪ್ರಳಯ ಕಾಲದಲ್ಲಿ ಆಲದೆಲೆ ಮೇಲೆ ಮಲಗಿದ ಮದನ ಜಾನಕಿ ಮಂಗಳಾಂಗನಿಗೆ, ಮುರಹರ ಧನುವನ್ನು ಮುರಿದ ಶ್ರೀರಾಮಗೆ ಹಲಗಾರತಿ ತಂದೆತ್ತುವೆನು. ನಿತ್ಯ ಸ್ವರೂಪಗೆ ನಿತ್ಯಾನಂದಗೆ ಹಸ್ತ ಪಾದೋದಕ್ಕೆ ಗಣ ಕೊಡುವೆ. ಭಕ್ತ ವತ್ಸಲನಿಗೆ ಭವರೋಗ ವೈದ್ಯಗೆ, ಮುಕ್ತಿದಾಯಕನಿಗೆ ಮುರವೈರಿಗೆ, ಎತ್ತಿ ಕರಗಳ ಮುಗಿದು ಸುತ್ತಿ ಪ್ರದಕ್ಷಿಣೆ ಭಕ್ತಿಯಿಂದ ನಮಸ್ಕರಿಸುವೆನು. ರಕ್ಷಿಸು ಈ ಭಾವದಿಂದಲೇ ಎನ್ನುತ್ತ ಮತ್ತೆ ಬೇಡುವೆ ಸೀತಾರಾಮ ನಿನ್ನ. ಛತ್ರಿ ಚಾಮರ ವೀಣೆ ತಾಳ ಮೃದಂಗವು ಪಡಪಡ ಮಾರುತ್ತ ಶಂಖ ಬೇರಿ, ಹಿತದಿಂದ ಸ್ವಾಮಿಗೆ ಸಮರ್ಪಣೆ ಮಾಡುವೆ ಭಕ್ತರೊಡೆಯ ಸೀತಾರಾಮನಿಗೆ. ಭಕ್ತ ಪರಾಧೀನ ಭವತಿ ನಂದನ ದೇವ, ಹಸ್ತವ ಪಿಡಿದು ನೀ ಕಾಯೋ ಎನ್ನ. ಪುತ್ರರ ಕಾಪಾಡೋ ನರ್ತನ ಪುರದೊಡೆಯ, ಕರ್ತೃ ಸೀತಾರಾಮ ಕಾಯೋ ಎನ್ನ. ಮಂಗಳಂ ಶ್ರೀರಾಮಚಂದ್ರನಿಗೆ ಜಯ, ಮಂಗಳಂ ಪತಿ ಸೀತಾನಾಥನಿಗೆ. ಮಂಗಳಂ ಧೇನುಪುರೀಶ್ವರ ರಾಮಗೆ, ಮಂಗಳಂ ಪತಿ ಸೀತಾನಾಥನಿಗೆ. ದೇವಿಗೆ ನಮಸ್ಕಾರದೊಂದು ಹಾಡು. ಬಂದಾರಿ ತಾಯೇ ನಮಸ್ಕಾರಂ, ಆದಿ ಪರಾಶಕ್ತಿ ನಮಸ್ಕಾರಂ. ಬಂದಾರಿ ತಾಯೇ ನಮಸ್ಕಾರಂ, ಆದಿ ಪರಾಶಕ್ತಿ ನಮಸ್ಕಾರಂ. ಅಖಿಲಾಂಡೇಶ್ವರಿ ನಮಸ್ಕಾರಂ,
अन्नपूर्णेश्वरि नमस्कारम् राजराजेश्वरि नमस्कारम् श्रीचक्रेश्वरि नमस्कारम् वेदस्वरूपिणि नमस्कारम् विद्यादायिनि नमस्कारम् ब्रह्मादिपूजिते नमस्कारम् ब्राह्मी देविये नमस्कारम् कुमारजननी नमस्कारम् कौमारी देविये नमस्कारम् महेशवल्लभे नमस्कारम् महेश्वरी देविये नमस्कारम् विष्णु सहोदरि नमस्कारम् वैष्णवी देविये नमस्कारम् वाणी स्वरूपिणि नमस्कारम् वराहि देविये नमस्कारम् इक्षुशापधरे नमस्कारम् इंद्राणी देविये नमस्कारम् चंद्रकलाधरे नमस्कारम् चामुंडी देविये नमस्कारम् सर्वशक्तिये नमस्कारम् सर्वाभीष्टये नमस्कारम् षट्चक्रपूजिते नमस्कारम् श्रीचक्रवासिनि नमस्कारम् श्रीसिंहनेश्वरि नमस्कारम् श्रीमत्त्रिपुरसुन्दरि नमस्कारम् बनारिताये नमस्कारम् आदिपराशक्ति नमस्कारम् अखिलांडेश्वरि नमस्कारम् अन्नपूर्णेश्वरि नमस्कारम् बनारिताये नमस्कारम् आदिपराशक्ति नमस्कारम् आदिपराशक्ति नमस्कारम् आदिपराशक्ति नमस्कारम् ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಅಕಾಡೆಮಿಯ ಪೋಷಕರಾಗಿದ್ದ ಶಂಕರಮ್ಮನವರ ನೆನಪಿನಲ್ಲಿ ಅರುಣಾ HK ಅವರಿಗೆ ಗೌರವಾಭಿನಂದನೆ. ಚಪ್ಪಳೆ ತಟ್ಟ ಸಂಕೋಚ ಬೇಡ, ಚಪ್ಪಳೆ ತಟ್ಟಿ ಜೋರಾಗಿ. ಈ ಕಡೆನೂ ನೋಡಿ ಸ್ವಲ್ಪ ಫೋಟೋ ಅಭಿನಂದನೆ ಸ್ವೀಕರಿಸಿದ ಅರುಣಾ ಅವರಿಗೆ ಮತ್ತೆ ಅಭಿನಂದಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಅಭಿನಂದನೆಗಳು. ನಮ್ಮ ಕಳೆದ 5 ತಿಂಗಳಿಂದ ನಮಗೆ ಒಳ್ಳೆ ತಿಂಡಿ ಕಳಿಸ್ತಾ ಇದ್ದಾರೆ ಚಂದ್ರಶೇಖರ್ ಅವರು, ಅವರಿಗೆ ನಮ್ಮ ಅಭಿನಂದನೆಗಳು. ಅದನ್ನ ಚಂದ್ರು ಅವರೇ ನೀಡಬೇಕು ಅಂತ ಕೇಳಿದ್ನೆ. ಅವರ ಬರೀ ಸರ್ ಚಂದ್ರು ಚಂದ್ರು ಅನ್ನದಾತ ಸುಖೀಭವ. ಈ ಕಾರ್ಯಕ್ರಮದ ಬಗ್ಗೆ, ಸಂಪ್ರದಾಯ ಹಾಡುಗಳ ಬಗ್ಗೆ, ಭಗವದ್ಗೀತೆ ಬಗ್ಗೆ ಒಂದೆರಡು ಮಾತುಗಳು HK ಅರುಣಾ ಅವರಿಂದ. ಇವತ್ತಿನ ಸಂಪ್ರದಾಯದ ಹಾಡುಗಳ ಬಗ್ಗೆ ಒಂದೆರಡು ಮಾತುಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಸಂಪ್ರದಾಯ ಹಾಡುಗಳು ಅಂದರೆ ಏನು, ಯಾವ ಸಂಪ್ರದಾಯಕ್ಕೆ ಸಂಬಂಧಪಟ್ಟಿದೆ, ಇದರ ಉದ್ದೇಶವೇನು, ರಚಿಸಿದವರು ಯಾರು ಅಂತ ತಿಳ್ಕೊಳ್ಬೇಕಾದ್ರೆ ಮೊದಲು ಸಂಪ್ರದಾಯ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಇದು ಹೇಗೆ ಆಚರಣೆಗೆ ಬಂತು ಎಂದು ತಿಳ್ಕೊಳ್ಬೇಕಾಗುತ್ತೆ. ಜೀವನದಲ್ಲಿ ಕೆಲವೊಮ್ಮೆ ನಾವೇ ಸೃಷ್ಟಿಸಿಕೊಂಡ ಆಚರಣೆಗಳು ಸಂಪ್ರದಾಯವೆಂದೆನಿಸಿ ಮುಂದುವರಿತಾ ಹೋಗುತ್ತೆ. ಹಾಗಾಗಿ ಇದರ ಸೃಷ್ಟಿಕರ್ತರು ಯಾರು, ಇದ್ರ ನಾವೇ. ಇದರ ಮೂಲ ಯಾವುದೋ ನಂಬಿಕೆಯಾಗಿರಬಹುದು
ಹೀಗಾಗಿ ಎಲ್ಲರೂ ಯಾವುದೋ ಒಂದು ಸಹಜವಾಗಿ ಸಂಪ್ರದಾಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿರ್ತೀವಿ. ಮನಸ್ಸಿನ ಭಾವನೆಗಳನ್ನು ಹೊರತರಲು ಮನರಂಜನೆಗಾಗಿ ಕೆಲವು ಸಂಪ್ರದಾಯಗಳ ಆಚರಣೆಗೆ ಬಂದವು. ನಂತರ ಇವು ಹಾಡಿನ ರೂಪ ಪಡೆದುಕೊಂಡು ಸಂಪ್ರದಾಯ ಹಾಡುಗಳೆನಿಸಿಕೊಂಡವು. ಸಂಪ್ರದಾಯಗಳನ್ನು ತಿಳಿದ ಬುದ್ಧಿವಂತ ಹೆಣ್ಣುಮಗಳು ಹಾಡುಗಳನ್ನು ಸೃಷ್ಟಿಸಿದಳು, ಹಾಡಿದಳು ಮತ್ತು ಸಂತೋಷಪಟ್ಟಳು, ಬೇರೆಯವರು ಕಲಿಸಿದಳು. ಇವತ್ತು ಕೇಶವಮೂರ್ತಿ ಗಾಯಕ ಕೇಶವಮೂರ್ತಿಯವರು ಅದೇ ಮಾಡಿದರು. ಇದಕ್ಕೆ ಖಂಡಿತವಾಗೂ ಹಲವಾರು ಶತಮಾನಗಳ ಇತಿಹಾಸ ಇದೆ. ಸಂಪ್ರದಾಯ ಹಾಡುಗಳಲ್ಲಿ ನಮ್ಮ ದೇಶದ ಸಂಸ್ಕೃತಿ ಹಾಗೂ ವಿವೇಕ ತತ್ವಗಳನ್ನು ಗುರುತಿಸಬಹುದು. ಜೀವನದ ಮೌಲ್ಯಗಳು, ಶ್ರದ್ಧೆ, ನೀತಿ, ನಿಯಮ, ಸತ್ಯಾನ್ವೇಷಣೆ, ಚಿಂತನೆ ಹಾಗೂ ದೈವಭಕ್ತಿ ಮುಂತಾದ ವಿಚಾರಗಳು ಈ ಹಾಡುಗಳಲ್ಲಿ ಕಾಣಬಹುದು ಹಾಗೂ ಕೇಳಿ ತಿಳಿದುಕೊಳ್ಳಬಹುದು. ಸಂಪ್ರದಾಯದ ಹಾಡುಗಳು ಅತ್ಯಂತ ಸರಳ ಹಾಗೂ ಸುಂದರ ಭಾಷೆಯಲ್ಲಿ ರಚಿಸಲ್ಪಟ್ಟಿದ್ದು ಜೀವನದ ನೋವು, ದುಃಖ, ಕಷ್ಟ, ಕಾರ್ಪಣ್ಯಗಳನ್ನು ಮರೆತು ಒಂದು ವಿಧದ ಅಲೌಕಿಕ ನೆಮ್ಮದಿಯನ್ನು ಪಡೆಯಲು ಸಹಕಾರಿಯಾಗಿದೆ. ಭಾಷೆಯ ಪ್ರೌಢಿಮೆ ಇದರ ಗುರಿಯಲ್ಲ. ಕೆಲವೊಮ್ಮೆ ಸಂಸ್ಕೃತ ಶಬ್ದಗಳಿದ್ದರೂ ಕೂಡ ಅದು ಸುಲಲಿತ ಶಬ್ದಗಳಾಗಿವೆ. ಸಂಪ್ರದಾಯದ ಹಾಡುಗಳಲ್ಲಿ ರಾಮಾಯಣ, ಮಹಾಭಾರತ, ಭಾಗವತ, ವೃತ್ತಕಥೆ, ಗಾದೆ, ಒಗಟು, ಹಾಸ್ಯ, ವಿಡಂಬನೆ ಮುಂತಾದ ವಿಷಯಗಳು ಅಡಕವಾಗಿವೆ. ಈ ಹಾಡುಗಳ ಉದ್ದೇಶ ಜನಮನದ ಬಾಗಿಲನ್ನು ತೆರೆದು ಅದನ್ನು ಉತ್ತಮಪಡಿಸುವ ಜೊತೆಗೆ ಸಂಸ್ಕೃತಿ ಪ್ರಸಾರದ ಕೈಂಕರ್ಯವೂ ಹೌದು. ಸಂಪ್ರದಾಯದ ಹಾಡುಗಳು ಗೃಹಿಣಿಯರಲ್ಲಿ ಮಾತ್ರವೇ ಏಕೆ ಉಳಿಯಿತು ಅನ್ನೋದು ಒಂದು ಪ್ರಶ್ನೆ. ಇದಕ್ಕೆ ಕಾರಣ ಇವು ಹೆಚ್ಚಾಗಿ ಸ್ತ್ರೀಯರ, ಗೃಹಿಣಿಯರ ಗೃಹ ಧರ್ಮಕ್ಕೆ ಸಂಬಂಧಪಟ್ಟ ಆಚಾರ, ವಿಚಾರ, ನಡವಳಿಕೆಗಳ ಹಾಡಾಗಿವೆ ಹಾಗೂ ಇವುಗಳ ಸೃಷ್ಟಿಕರ್ತಿಯೂ ಕೂಡ ಗೃಹಿಣಿಯೇ. ಸಂಪ್ರದಾಯದ ಹಾಡುಗಳು ರಾಗ, ತಾಳ, ಮೇಳಬದ್ಧವಾಗಿವೆ ಹಾಗೂ ಕರ್ನಾಟಕ ಸಂಗೀತದ ನೆಲೆಗಟ್ಟಿನ ಮೇಲೆ ನಿರ್ಮಾತವಾಗಿವೆ. ಹಾಗಾಗಿ ಈ ಹಾಡಿಗೆ ಮಾಧುರ್ಯವಿದೆ. ನಾಗರಿಕತೆ ಬೆಳೆದಂತೆ ಸಂಪ್ರದಾಯಗಳ ಆಚರಣೆಗಳು ಕಡಿಮೆಯಾಗುತ್ತಿವೆ. ಈ ಸಂದರ್ಭದಲ್ಲಿ ಸಂಪ್ರದಾಯದ ಹಾಡುಗಳು ಜನಜೀವನದಿಂದ ಕಣ್ಮರೆಯಾಗುವ ಮಟ್ಟ ತಲುಪಿದೆ. ಶತಮಾನಗಳ ಇತಿಹಾಸ ಹೊಂದಿರುವ ಈ ಸಂಪ್ರದಾಯ ಗೀತೆಗಳ ಪುನರುಜ್ಜೀವನ ಬಹಳ ಮುಖ್ಯವಾದ ಕೆಲಸವಾಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿ ಸಂಸ್ಥಾಪಕಿ ಶ್ರೀಮತಿ ಗಾಯತ್ರಿ ಕೇಶವಮೂರ್ತಿಯವರ ಕೊಡುಗೆ ಅತ್ಯಂತ ಶ್ಲಾಘನೀಯವಾಗಿದೆ. ಈ ದಿನ ಅವರ ಮಾತೃಶ್ರೀ ಶ್ರೀಮತಿ ಶಂಕರಮ್ಮನವರ ಸ್ಮರಣಾರ್ಥವಾಗಿ ತಮ್ಮ ಅಕಾಡೆಮಿ ವಿದ್ಯಾರ್ಥಿಗಳಿಂದ ಸಂಪ್ರದಾಯ ಗೀತೆಗಳನ್ನು ಪ್ರಸ್ತುತಪಡಿಸಿ ಹಾಡಿಸಿ ಸಂಪ್ರದಾಯ ಗೀತೆಗಳನ್ನು ಮುಂದಿನ ತಲೆಮಾರಿಗೆ ಪರಿಚಯ ಮಾಡಿಸುವ ಕೈಂಕರ್ಯವನ್ನು ತೆಗೆದುಕೊಂಡಿದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ಹಾಗೂ ನನಗೆ ಒಂದೆರಡು ಮಾತನಾಡುಗಳನ್ನು ಅವಕಾಶ ಕಲ್ಪಿಸಿಕೊಟ್ಟ ಪಂಚಾಮೃತ ಸುಗಮ ಸಂಗೀತ ಅಕಾಡೆಮಿಯ ಸಂಚಾಲಕ ಶ್ರೀ ಕೇಶವಮೂರ್ತಿ ಅವರಿಗೂ ನನ್ನ ಅಭಿನಂದನೆ. ಶ್ರೀಮತಿ ಅರುಣಾ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಒಂದೆರಡು ಮಾತು ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದಂಥ ಎಂ ಚಂದ್ರಶೇಖರ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಈ ಪಂಚಾಮೃತ ಸುಗಮ ಸಂಗೀತ ಶಾಲೆಯ ಒಂದು ಭಗವದ್ಗೀತೆ ಬಿಂದು 14 ಈ ದಿನ ನಡೀತಾ ಇದೆ. 18 ಅಂತೂ ಹತ್ತಿರ ಬರ್ತಾ ಇದೆ. ಆ 18ಕ್ಕೆ ನಾವೆಲ್ಲ ಏನು ಮಾಡಬೇಕು, ಹೇಗೆ ಅನ್ನೋ ಒಂದು ರೂಪರೇಷೆಗಳನ್ನ ಕೂಡ ನಾವು ಮಾಡಬೇಕಾಗಿದೆ. ಅದನ್ನೆಲ್ಲ ಮಾಡಿ ಒಂದು ಒಳ್ಳೆಯ ಒಂದು ಉತ್ತಮವಾದಂಥ ಕಾರ್ಯಕ್ರಮ ಆ ದಿನ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ನಮ್ಮ ಎಲ್ಲ ಸಂಘದ ಎಲ್ಲ ಸದಸ್ಯರಿಗೂ ಇದೆ. ಆ ಒಂದು ವಿಷಯವನ್ನು ಹೇಗೆ ತಗೊಂಡು ಹೋಗಬೇಕು ಅನ್ನೋ ಒಂದು ಈ ಒಂದು 3 ತಿಂಗಳಲ್ಲಿ ಅದನ್ನು ಎಲ್ಲ ಥರದ ಒಂದು ವಿಷಯಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಮಾಡೋಣ ಅಂತ ಹೇಳಿಬಿಟ್ಟು ಈ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಹಕಾರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದಲ್ಲಿ ಶ್ಲೋಕ ಪಠಣ ಮಾಡಿದಂಥ ಅಕ್ಷಯ್ ಭಾರದ್ವಾಜ್ ಅವರಿಗೆ ನಮ್ಮ ಧನ್ಯವಾದಗಳು. ಶುಭ ಮಜ್ಜಿ ಬಂದು ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಶುಭ ಕಾರ್ಯಕ್ರಮ ಪ್ರಾಯೋಜಕ ಶುಭ ಮಜ್ಜಿ ಅವರಿಗೆ ಒಂದು ನೆನಪಿನ ಕಾಣಿಕೆ ನಮ್ಮ ಸಂಸ್ಥೆಯ ಗೌರವಾಧ್ಯಕ್ಷರಾದ ಶ್ಲೋಕಾರ್ಥ ನೀಡಿದ ಶ್ರೀಮತಿ ನವ್ಯಾ ಪಿ ಅವರಿಗೆ ಧನ್ಯವಾದಗಳು. ಅವರಿಗೆ ಅರುಣಾ ಅವರು ನೆನಪಿನ ಕಾಣಿಕೆ ನೀಡುವಂತ ಕೇಳ್ಕೊಂತೀರಿ.
ವ್ಯಾಪಕ ಕಾರ್ಯಕ್ರಮ ನೀಡಿದ DS ನಾರಾಯಣ ಅವರಿಗೆ ನಮ್ಮ ಧನ್ಯವಾದಗಳು. ಅವರಿಗೆ ರಾಮಚಂದ್ರ ಅವರು ನೆನಪಿನ ಕಾಣಿಕೆ ನೀಡಬೇಕೆಂದು ಅವ್ರು 6 ತಿಂಗಳು ಬರಬೇಕಾಗಿಲ್ಲ, ಅವರು ಫಾರಿನ್ ಮೊದಲ ಹೇಳಿದ್ರು. ಧನ್ಯವಾದಗಳು ಸರ್. ನಮ್ಮ ಅಕಾಡೆಮಿಯ ಗೌರವಾಧ್ಯಕ್ಷರಾದ M. ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳು. ಅವರಿಗೆ ನೆನಪಿನ ಕಾಣಿಕೆಯನ್ನು ವಿಜಯಕುಮಾರ್ ಅವರು ನೀಡಬೇಕು. ಇಂದಿನ ಕಾರ್ಯಕ್ರಮದಲ್ಲಿ ಗಾಯನ ಮಾಡಿದಂಥ ಶ್ರೀಮತಿ ಅಪರ್ಣಾ ಅವರಿಗೆ ಧನ್ಯವಾದಗಳು. ಅವರಿಗೆ ನಮ್ಮ ಅಕಾಡೆಮಿಯ ಸಂಸ್ಥಾಪಕಿ ಗಾಯತ್ರಿ ಕೇಶವ್ ಅವರು ಕನ್ನಡ ಕವಿಗಳ ಕಂಡಂತೆ ವಿಭಾಗದಲ್ಲಿ ವಿವರಣೆ ನೀಡಿದ ಆರ್. ವಿಜಯಕುಮಾರ್ ಅವರಿಗೆ ಧನ್ಯವಾದಗಳು. ನೀವು ಬನ್ನಿ ಸರ್, ಪ್ರಸನ್ನ. ಇಪ್ಪತ್ತೈದು ವರ್ಷಗಳ ಹಿಂದೆ ಮದುವೆಯಾಗಿ ಇವತ್ತು ಯುವಕರಂತೆ ಕಾಣುತ್ತಿರುವ ಶ್ರೀಕಂಠ ಬಾಲಗಂಜಿ ಅವರಿಗೆ ನಾನೇ ಕಡೆಗೆ ಕೊಡ್ತೀನಿ. ಅಲ್ಲ, ಉದ್ದೇಶ ಏನಂದ್ರೆ ನೆಕ್ಸ್ಟ್ ಟೈಮ್ ಬರ್ತಾರೆ ಸ್ವೀಟ್ ತಗೊಂಡ್ಬರ್ಲಿ. ಅಲ್ಲ, ಇನ್ನೊಂದೇ ವರ್ಷ ಒಂದೇ ಹೆಂಡತಿ ಜೊತೆ ಇದ್ದಾರೆ. ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಡಿ. ಮಹೇಶ್ ಅವರಿಗೆ ಧನ್ಯವಾದಗಳು. ಅವರಿಗೆ ನೆನಪಿನ ಕಾಣಿಕೆ ಇಂದಿನ ಈ ಕಾರ್ಯಕ್ರಮದ ಸತ್ಯನಾರಾಯಣ ಮೂರ್ತಿ ಅವರು ಬಂದಿದ್ದಾಗಿತ್ತು. ಅವರಿಗೂ ನಮ್ಮ ವಂದನೆಗಳು. ಇಂದಿನ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಎಲ್ಲ ಕಲಾ ಬಂಧುಗಳಿಗೆ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳು.